ಆಸ್ತಿಗೋಸ್ಕರ ಅಪ್ಪ ಅಮ್ಮನ್ನ ಅಜ್ಜಿ ತಾತನ ಬೀದಿಗೆ ಹಾಕುವಂಥ ಮಕ್ಕಳು ಮೊಮ್ಮಕ್ಕಳೇ. ಅಂಥವ್ರಿಗೆ ಈ ಹೈಕೋರ್ಟ್ ಸರಿಯಾದಂಥ ಚಾಟಿಯನ್ನು ಬೀಸಿದೆ. ಉಚ್ಚ ನ್ಯಾಯಾಲಯವು ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅಪ್ಪ ಅಮ್ಮನನ್ನ ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಮ ಹೆಸ್ರಿಗೆ ಬಂದ್ಬಿಟ್ಟಿದೆ ಬಿಡು, ಇವ್ರನ್ನ ಮೂಲೆಗೆ ಹಾಕ್ಬಿಡೋಣ, ಆಚೆಗೆ ಹಾಕ್ಬಿಡೋಣ ಅಂತ ಏನಾದರೂ ಹಾಕಿದ್ರೆ ಉಡುಗೊರೆ ಪತ್ರವನ್ನ ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು. ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತನ ಆಸ್ತಿಯನ್ನ ಮಕ್ಕಳು ಇಲ್ಲ ಮೊಮ್ಮಕ್ಕಳು ನೀವು ಸಾಯೋವರೆಗೂ ಕೂಡ ನಿಮಗೆ ಏನೆಲ್ಲ ಫೆಸಿಲಿಟಿಗಳು ಬೇಕೋ, ಅದು ಆರೋಗ್ಯ ಆಗಿರ್ಬೋದು, ಆಹಾರ ಆಗಿರ್ಬೋದು, ವಸತಿ ಆಗಿರ್ಬೋದು, ಇನ್ನಿತರ ಎಲ್ಲ ಸೌಕರ್ಯಗಳನ್ನ ನಾವು ನಿಮಗೆ ಕೊಡ್ತೀವಿ, ಸಾಯೋವರೆಗೂ ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ಪುಸ್ಲಾಯಿಸಿ ಅವರ ಆಸ್ತಿಯನ್ನ ಇವರ ಹೆಸರಿಗೆ ಗಿಫ್ಟೀಡನ್ನು ಅಥವಾ ಬರೆಸ್ಕೊಂಡು ದಾದ ಬಳಿಕ ಅವರನ್ನು ಮನೆಯಿಂದ ಆಚೆ ಹಾಕಿ ಅವ್ರಿಗೆ ಯಾವುದೇ ರೀತಿಯಾದಂಥ ಸೌಕರ್ಯನ ಅವ್ರಿಗೆ ಕೊಡದೆ ಬೀದಿಗೆ ಬಿಡುವಂಥ ಮಕ್ಕಳು ಮೊಮ್ಮಕ್ಕಳು ನೋಡಲೇಬೇಕಾದಂಥ ಸ್ಟೋರಿ. ಈ ರೀತಿ ಆಸ್ತಿ ಆಸೆಗೋಸ್ಕರ ತಂದೆ ತಾಯಿ ಅಜ್ಜಿ ತಾತನನ್ನು ಬೀದಿಗೆ ತಳ್ಳುವಂಥ ದುರುಳರೇನಿದಾರಲ್ಲ, ಮಕ್ಕಳು ಮೊಮ್ಮಕ್ಕಳಿದಾರಲ್ಲ, ಅಂಥವ್ರಿಗೆ ಮಾನ್ಯ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯವು ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸೊ ಈ ಆದೇಶ ನೋಡಿದ ಮೇಲೆ ಆಸ್ತಿ ಅಷ್ಟೇ ಅಲ್ಲ, ಆಸ್ತಿ ಬರೆಸ್ಕೊಂಡ ಮೇಲೆ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮನನ್ನ ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಅರಿವು ಆಸ್ತಿ ಬರೆಸ್ಕೊಂಡಂತಹ ಮಕ್ಕಳು ಮೊಮ್ಮಕ್ಕಳಿಗೆ ಬರುತ್ತೆ. ಈ ಕುರಿತಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವಿವಾಗ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಘನ ನ್ಯಾಯಾಲಯವು ಏನು ಆದೇಶವನ್ನು ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಪೋಷಕರ ನಿರ್ವಹಣೆ ಕಲ್ಯಾಣ ಹಾಗೂ ಹಿರಿಯ ನಾಗರಿಕರ ಕಾಯ್ದೆ 2007 ಕಲಂ 16 ಅಡಿ ಆಸ್ತಿಯ ವರ್ಗಾವಣೆಯ ಹಕ್ಕು ರದ್ದುಪಡಿಸುವಂತೆ ಕೋರಿ ಮೇಲ್ಮನವಿಯನ್ನು ಸಲ್ಲಿಸುವಂಥ ಅಧಿಕಾರ ಕೇವಲ ಪೋಷಕರಿಗೆ ಮಾತ್ರ ಇದೆ ಹೊರತು ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಿ ಇಲ್ಲ ಅಂಥೇಳಿ ಹೈಕೋರ್ಟ್ ಈ ಒಂದು ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ಇದೇ ಮೊದಲ ಬಾರಿಗೆ ಈ ದಿಸೆಯಲ್ಲಿ ಈ ಒಂದು ಮಹತ್ವದ ತೀರ್ಪೊಂದನ್ನು ಮಾನ್ಯ ನ್ಯಾಯಾಲಯವು ನೀಡಿರುವಂಥದ್ದು ಖುಷಿ ಪಡುವಂತಹ ವಿಚಾರ. ಯಾರು ನೊಂದಿದಾರಲ್ಲ ಈ ಥರ ಪ್ರಕರಣಗಳಲ್ಲಿ ಅವರು ನಿಜವಾಗಲೂ ಕೂಡ ಈ ಒಂದು ನ್ಯಾಯಮೂರ್ತಿಗಳಿಗೆ ತುಂಬು ಹೃದಯದ ಧನ್ಯವಾದವನ್ನು ಇಲ್ಲಿ ಹೇಳಲೇಬೇಕಾಗತ್ತೆ. ಈ ಸಂಬಂಧ, ಈ ಪ್ರಕರಣದ ಸಂಬಂಧ ನಗರದ ಪಿ ಕೃಷ್ಣ ಮತ್ತು ಅವರ ಮಕ್ಕಳು ಸಲ್ಲಿಸಿದಂತಹ ಮೇಲ್ಮನವಿಯ ವಿಚಾರಣೆಯನ್ನು ನಡೆಸಿದಂಥ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗೌರವಾನ್ವಿತ NV ಅಂಜಾರಿಯ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಕುರಿತಂತೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ಹಿರಿಯ ನಾಗರಿಕರ ಕಾಯ್ದೆ ಕಲಂ 23 ಪ್ರಕಾರ ಹಿರಿಯ ನಾಗರಿಕರು ಅಥವಾ ಪೋಷಕರು ಅಂದರೆ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ತಮ್ಮ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದರೆ ಮಕ್ಕಳು ತಮಗೆ ಅಗತ್ಯ ಆರೈಕೆ ಮತ್ತು ಮೂಲ ಸೌಕರ್ಯವನ್ನು ಒದಗಿಸಬೇಕೆಂಬ ಷರತ್ತುಗಳನ್ನು ಅವ್ರು ಹಾಕ್ಬೋದು. ಅಂದರೆ ಗಿಫ್ಟೀಡ್ ಮಾಡಿಕೊಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನಮಗೆ ಬೇಕಾದಂಥ, ನಾವು ಸಾಯೋವರೆಗೂ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನೀವು ಒದಗಿಸ್ಬೇಕು ಅನ್ನುವಂಥ ಷರತ್ತನ್ನು ವಿಧಿಸಿ ಅವರು ಗಿಫ್ಟೀಡನ್ನು ಮಾಡಿಕೊಡ್ಬಹುದು. ಒಂದು ವೇಳೆ ಅವರು ಈ ಷರತ್ತುಗಳನ್ನು ಪೂರೈಕೆ ಮಾಡದೆ ಹೋದಂಥ ಸಂದರ್ಭದಲ್ಲಿ ಇವ್ಯಾವನ್ನೂ ಕೂಡ ಆಸ್ತಿಯನ್ನು ಬರ್ಸ್ಕೊಂಡ್ಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಉಪವಿಭಾಗಾಧಿಕಾರಿ ಮುಂದೆ ಅಂದರೆ AC ಅವರ ಮುಂದೆ ತಾವು ಮಾಡಿಕೊಟ್ಟಿರುವಂಥ ಗಿಫ್ಟ್ ಡೀಡ್ ಉಡುಗೊರೆ ಪತ್ರವನ್ನು ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಅನ್ವಯ AC ಅವರು ಅಥವಾ ಜಿಲ್ಲಾಧಿಕಾರಿಯವರು ಕಲಂ 16 ಅಡಿಯಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಿ ಸೂಕ್ತ ಆದೇಶವನ್ನು ಹೊರಡಿಸಬಹುದು ಅಂತ ಮಾನ್ಯ ನ್ಯಾಯಪೀಠ ಈ ಮೂಲಕ ತಿಳಿಸಿದೆ. ಸೊ ಇದಿಷ್ಟು ಹೈಕೋರ್ಟ್ನಲ್ಲಿ ಆಗಿರುವಂಥ ಆದೇಶ. ಏನಿದು ಪ್ರಕರಣ ಅನ್ನುವಂಥದ್ದು, ಇಲ್ಲಿ ಕೃಷ್ಣ ಅನ್ನುವಂತಹ ಹಿರಿಯ ನಾಗರಿಕರೊಬ್ಬರು ಆಡುಗೋಡಿಯ ನಿವಾಸಿಯಾಗಿರ್ತಾರೆ. ಇವರು 2019ರಲ್ಲಿಯೇ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಏನಂದರೆ ಇವರು ತಮ್ಮ ಮೊದಲ ಮಗ ಅಯ್ಯಪ್ಪ ಅಂಥೇಳಿ, ತಮ್ಮ ಮೊದಲ ಮಗ ಅಂದರೆ ಹಿರಿಯ ಮಗ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅಂಥೇಳಿ ಆಡುಗೋಡಿಯಲ್ಲಿರುವಂಥ ಸುಮಾರು 1500 ಅಡಿ ಜಾಗವನ್ನು ತಮ್ಮ ಮೊದಲ ಮಗನಿಗೆ ಗಿಫ್ಟೀಡನ್ನು ಮಾಡಿಕೊಟ್ಟಿರ್ತಾರೆ.
ಅವನು ಚೆನ್ನಾಗಿ ನೋಡ್ಕೊತಾನೆ ಅಂತ ಭರವಸೆ ಮೇಲೆ. ಆದರೆ ಆತ ಗಿಫ್ಟೆಡ್ ಆದ ಮೇಲೆ ಅವ್ರಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸದೆ ಆತ ಅವರನ್ನು ಕೇರ್ಲೆಸ್ ಮಾಡ್ತಾನೆ. ಇದರಿಂದ ಮನನೊಂದಂತಹ ಅವರ ತಂದೆಯವರು ಕೃಷ್ಣ ಅವರು ಮತ್ತೆ AC ಅವ್ರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಸೊ ನನ್ನ ದೊಡ್ಡ ಮಗನಿಗೆ ನಾನು ಗಿಫ್ಟೆಡನ್ನು ಮಾಡಿಕೊಟ್ಟಿದ್ದೆ, ಆದರೆ ಆತ ಸರಿಯಾಗಿ ನಮ್ಮನ್ನು ನೋಡ್ಕೊತಾ ಇಲ್ಲ, ನಮಗೆ ಜೀವನ ನಡೆಸೋದು ಕಷ್ಟ ಆಗಿದೆ, ಅದಕ್ಕೋಸ್ಕರ ನಾನು ಮಾಡಿದಂಥ ಗಿಫ್ಟೆಡನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಇವರು ಮನವಿಯನ್ನು ಕೊಡ್ತಾರೆ. 2013ರಲ್ಲಿ ಆ ಮನವಿಯ ಪುರಸ್ಕಾರ ಮಾಡಿದಂಥ AC ಅವರು ರದ್ದು ಮಾಡ್ತಾರೆ. ಆ ಗಿಫ್ಟೆಡನ್ನು ರದ್ದು ಮಾಡಿ ಆ ಆಸ್ತಿ ಅವರ ತಂದೆ ಹೆಸರಿಗೆ ಹೋಗೋ ರೀತಿಯಲ್ಲಿ ಮಾಡ್ತಾರೆ. ಮೊದಲ ಮಗ ಏನು ಮಾಡ್ತಾನೆ, ಇದನ್ನು ಪ್ರಶ್ನೆ ಮಾಡಿ DC ಅವ್ರ ಹತ್ರಕ್ಕೆ ಹೋಗ್ತಾನೆ. DC ಅವ್ರಿಗೆ ಮೇಲ್ಮನವಿನ ಸಲ್ಲಿಸ್ತಾನೆ. AC ಅವರು ಆದೇಶ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡೋಂಥ ಅಧಿಕಾರಿ DC ಅವ್ರಿಗೆ ಇರುತ್ತೆ, ಜಿಲ್ಲಾಧಿಕಾರಿ ಅವ್ರಿಗೆ ಮನವಿಯನ್ನು ಹೋಗ್ತಾನೆ. ಸೊ ಜಿಲ್ಲಾಧಿಕಾರಿ ಅವ್ರು ಏನು ಮಾಡ್ತಾರೆ, ಆ ತಂದೆಗೆ ಅಂಥೇಳಿ ಹೋಗಿರುತ್ತಲ್ಲ ವಾಪಸ್ಸು ಜಾಗ, ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಫಸ್ಟೇ ನೀವು ಗಿಫ್ಟೆಡ್ ಮಾಡಿಕೊಟ್ಟಿರೋ ಮಗನ ಹೆಸರಿಗೆ ಅವನ ಹೆಸರಿಗೇ ಗಿಫ್ಟೆಡನ್ನು ಮಾಡಿಕೊಡ್ಬೇಕು, ಈ ಜಾಗ ಅವನಿಗೆ ಸೇರಿದ್ದು ಅಂತ ಆದೇಶವನ್ನು ಹೊರಡಿಸ್ಬಿಡ್ತಾರೆ. ಆ ಗ್ಯಾಪಲ್ಲಿ ಕೃಷ್ಣ ಅವರು ಮೊದಲ ಮಗನ ಬಿಟ್ಟು ಎರಡನೇ ಮಗ ಲೋಕೇಶ್ ಹೆಸರಿಗೆ ಗಿಫ್ಟೆಡನ್ನು ಮಾಡಿ ಆತ ತಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ಅನ್ನುವಂಥ ಕಾರಣಕ್ಕೆ ಅವರ ಹೆಸರಿಗೆ ಗಿಫ್ಟೆಡನ್ನು ಮಾಡಿರ್ತಾರೆ. ಸೊ ಅದಾದ ಬಳಿಕ DC ಅವರು ಮತ್ತೆ ಆದೇಶವನ್ನು ಮಾಡಿಬಿಟ್ಟು ಅದೇ ನಾನು ಹೇಳ್ದಾಗೆ ಮೊದಲ ಮಗನಿಗೆ ಹೋಗಬೇಕು ಇದು ಅಂತ ಅಂದ್ಬಿಟ್ಟು ಈ ಎರಡನೇ ಮಗ ಏನು ಮಾಡ್ತಾನೆ, ಲೋಕೇಶ್ ಹೈಕೋರ್ಟ್ಗೆ ಇದನ್ನು ಮೇಲ್ಮನವಿಯನ್ನು ಸಲ್ಲಿಸ್ತಾನೆ. ನಮ್ಮ ತಂದೆ ಫಸ್ಟು ನಮ್ಮ ಅಣ್ಣಂಗೆ ಮಾಡಿದರು, ಬಟ್ ಅವ್ನು ಸರಿಗೆ ನೋಡ್ಕೊಂಡಿಲ್ಲ. ಅದಾದಮೇಲೆ AC ಅವರು ಇದನ್ನು ಕ್ಯಾನ್ಸಲ್ ಮಾಡಿದ್ರು, ನಮ್ಮ ತಂದೆಯವರು ನನ್ನ ಹೆಸ್ರಿಗೆ ಮಾಡಿದ್ದಾರೆ, ಹೀಗಾಗಿ ನಾನೇ ಜಾಗದಲ್ಲಿ ಇದ್ದೀನಿ ಅಂತೇಳಿ. ಸೊ ಆ ಟೈಮ್ ಅಷ್ಟರೊಳಗಡೆ ಕೃಷ್ಣ ಅವರು ಕೂಡ ತೀರ್ಕೊಂಡಿರ್ತಾರೆ ವಯೋಸಹಜ ಕಾಯಿಲೆಯಿಂದಾಗಿ. ಇದನ್ನು ವಿಚಾರಣೆಗೆ ಎತ್ಕೊಂಡಂಥ ನ್ಯಾಯಾಧೀಶರ ಪೀಠ ಒಂದು ಆದೇಶವನ್ನು ಮಾಡುತ್ತೆ. ಏನಂದರೆ, ಆಸ್ತಿಯನ್ನು ಬರ್ಕೊಡುವಂಥ ಅಜ್ಜಿ ತಾತ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು, ಸೊ ಅದನ್ನು ಮಕ್ಕಳಿಗೆ ಅಂತ ಗಿಫ್ಟೆಡ್ ಮಾಡಿಕೊಡ್ತಾರೆ. ಮಕ್ಕಳು ಸರಿಗೆ ನೋಡ್ಕೊಡ್ಲಿಲ್ಲ ಅಂತಂದರೆ ಅದನ್ನು AC ಅವರಾಗಲಿ DC ಅವರಾಗಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಆಸ್ತಿನ ಅವ್ರಿಗೆ ಹೋಗೋ ರೀತಿಯಲ್ಲಿ ಮಾಡಬಹುದು ಅನ್ನುವಂಥ ಏನು ಆದೇಶ ಇರುತ್ತಲ್ಲ, ಸೊ ಅದೇ ಆದೇಶವನ್ನು ಅವರು ಎತ್ತಿ ಹಿಡಿತಾರೆ. ಈ ಗಿಫ್ಟೆಡ್ ಆದಮೇಲೆ ಅವ್ರು ಬೇಕಾದ್ರೆ ವಾಪಸ್ ಪಡ್ಕೊಡುವಂಥ ಅಧಿಕಾರ ಅಪ್ಪ ಅಮ್ಮ ಅಜ್ಜಿ ತಾತರಿಗಿದೆ. ಆದರೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅದನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ. ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತೆ ಆದೇಶವನ್ನು ಮಾಡಿ ಅಂಥೇಳಿ ಜಿಲ್ಲಾಧಿಕಾರಿ ಅವರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಓವರಾಲ್ ಸಾರಾಂಶ ಏನು ಅಂತಂದರೆ, ಕನ್ಫ್ಯೂಸ್ ಆಗೋದು ಬೇಡ. ಓವರಾಲ್ ಸಾರಾಂಶ ಏನು ಅಂತಂದರೆ, ನಿಮ್ಮ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ನಿಮ್ಮ ಹೆಸರಿಗೆ ಏನಾದರೂ ಕೂಡ ಆಸ್ತಿಯನ್ನು ಗಿಫ್ಟೆಡ್ ಮಾಡಿದರೆ ಅವರು ಇರೋವರೆಗೂ ಸಾಯೋವರೆಗೂ ನೀವು ಅವ್ರನ್ನ ತುಂಬ ಖುಷಿಯಾಗಿ ಸಂತೋಷವಾಗಿ ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಕೊಡಬೇಕು. ಅಥವಾ ನಮ್ಮ ಹೆಸ್ರಿಗೆ ಬಂದುಬಿಟ್ಟಿದೆ ಬಿಡು, ಇವ್ರು ನಾವು ಮೂಲೆಗೆ ಹಾಕ್ಬಿಡೋಣ ಆಚೆಗೆ ಹಾಕ್ಬಿಡೋಣ ಅಂತ ಏನಾದರೂ ಹಾಕಿದ್ರೆ ಮತ್ತೆ ಅವ್ರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ AC DC ಅವ್ರಿಗೆ ಮನವಿ ಮಾಡಿ ಆ ಗಿಫ್ಟೆಡನ್ನು ಕ್ಯಾನ್ಸಲ್ ಮಾಡಿ ಆ ಆಸ್ತಿಯನ್ನು ಮಕ್ಕಳು ಮೊಮ್ಮಕ್ಕಳಿಂದ ಮತ್ತೆ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ಅವರ ಹೆಸರಿಗೆ ಮಾಡಿಸ್ಕೊಳ್ಬಹುದು. ಈ ರೀತಿಯಾದಂಥ ಆದೇಶವನ್ನು ಘನ ನ್ಯಾಯಾಲಯವು ಕೊಟ್ಟಿರುವಂಥದ್ದು. ಸೊ ಇದು ಎಲ್ಲೋ ನೋಡಿ, ಆಸ್ತಿ ಮೇಲೆ ಅವ್ರಿಗೇನು ಆಸೆ ಇರಲ್ಲ, ಅಜ್ಜಿ ತಾತ ಅಪ್ಪ ಅಮ್ಮಂಗೇನು ಆಸೆ ಇರಲ್ಲ, ವಯಸ್ಸಾಗಿದೆ ನಮ್ಮನ್ನು ಸಾಕಿದ್ರೆ ಸಾಕಪ್ಪ ಅನ್ನುವಂಥದ್ದೇ ಅವ್ರ ಮನಸ್ಸಲ್ಲಿರುತ್ತೆ. ಆದರೆ ಆಸ್ತಿನ ಬಳಸ್ಕೊಂಡು ಅವ್ರನ್ನ ಬೀದಿಗೆ ತಳ್ಳುವಂಥ ಮಕ್ಕಳು ಮೊಮ್ಮಕ್ಕಳಿದಾರಲ್ಲ, ಈ ರೀತಿಯಾದಂಥ ಘಟನೆಗಳು ದಿನಾ ಎಲ್ಲ ಕಡೆ ನಡೀತಾನೆ ಇರುತ್ತೆ. ಸೊ ಆ ರೀತಿಯಾಗಿ ಆಸ್ತಿಗೋಸ್ಕರ ಅಪ್ಪ ಅಮ್ಮನ್ನ ಅಜ್ಜಿ ತಾತನ ಬೀದಿಗೆ ಹಾಕುವಂಥ ಮಕ್ಕಳು ಮೊಮ್ಮಕ್ಕಳೇ ನಿಮಗೋಸ್ಕರ ಈ ರೀತಿಯಾದಂಥ ಒಂದು ಒಳ್ಳೆಯ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಆದರೂ ಕೂಡ ಆಸ್ತಿಯನ್ನು ತಗೊಳ್ಳಿ, ಸಂತೋಷವಾಗಿರಿ. ಅದೇ ರೀತಿಯಾಗಿ ನಿಮ್ಮ ಹೆತ್ತು ಹೊತ್ತು ಸಾಕಿದಂಥ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಯಾರು ಆಸ್ತಿಗೋಸ್ಕರ ಅಪ್ಪ ಅಮ್ಮ ಅಜ್ಜಿ ತಾತ ದೂರ ಮಾಡುವಂಥ ಮಕ್ಕಳಿರ್ತಾರಲ್ಲ, ಅಂಥವ್ರಿಗೆ ಈ ಹೈಕೋರ್ಟ್ ಸರಿಯಾದಂಥ ಚಾಟಿಯನ್ನು ಬೀಸಿದೆ. ಇಂತಹ ಪ್ರಕರಣದಲ್ಲಿ ಯಾರು ನೊಂದು ಬೆಂದಿರ್ತಾರಲ್ಲ ಅಂತಹ ಹಿರಿಯ ನಾಗರಿಕರಿಗೆ, ಅಪ್ಪ ಅಮ್ಮದಿರಿಗೆ ನ್ಯಾಯಮೂರ್ತಿಗಳು ಕೊಟ್ಟಂಥ ತೀರ್ಪಿಗೆ ಅವರ ಕಡೆಯಿಂದ ನಮ್ಮ ನ್ಯಾಷನಲ್ TV ಮೂಲಕ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನೆಕ್ಸ್ಟ್ ಈ ರೀತಿಯಾದಂಥ ಪ್ರಕರಣದಲ್ಲಿ ಈ ಒಂದು ತೀರ್ಪನ್ನು ನೀವು ಕೋರ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಅದಕ್ಕೆ ಇದು ಸೂಕ್ತವಾದಂಥ ಒಂದು ತೀರ್ಪಾಗಿರುತ್ತೆ, ನಿರ್ದೇಶನ ಆಗಿರುತ್ತೆ ಅಂತ ಹೇಳ್ತಾ ಈ ತೀರ್ಪಿನ ಬಗ್ಗೆ ನಿಮ್ಗೇನು ಅನ್ನಿಸ್ತು ದಯಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಆದಷ್ಟು ಈ ರೀತಿಯಾಗಿ ಜನರಿಗೆ ತಲುಪುವಂಥ ಮೆಸೇಜ್ ಇರುವಂಥ ಕಂಟೆಂಟ್ಗಳಿದು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.